ವೀಕ್ಷಕರೇ, ಅನೇಕರು ಅನೇಕ ರೀತಿಯ ಸಾಧನೆಗಳನ್ನು ಮಾಡಿರ್ತಾರೆ. ಅದರಲ್ಲೂ ವೈದ್ಯರಂತೂ ದೊಡ್ಡ ದೊಡ್ಡ ಸಾಧನೆಗಳನ್ನೇ ಮಾಡಿರ್ತಾರೆ. ಅಂತಹ ಮಹತ್ತರವಾದಂತಹ ಮಹತ್ವಪೂರ್ಣವಾಗಿರ್ತಕ್ಕಂತಹ ಸಾಧನೆಗಳನ್ನು ಮಾಡಿರ್ತಕ್ಕಂತಹ ಪ್ರಮುಖ ವೈದ್ಯರ ಪೈಕಿ ಮುಖ್ಯವಾಗಿ ನಾವು ಕಾಣ್ತಕ್ಕಂಥ ಹೆಸರು ಡಾಕ್ಟರ್ ವಿವೇಕ್ ಜವಳಿ ಅವರದು. ಬೆಂಗಳೂರಿನಲ್ಲಿರ್ತಕ್ಕಂಥ ಖ್ಯಾತ ಹೃದ್ರೋಗ ಸಂಸ್ಥೆ ವುಕ್ಹಾರ್ಟ್ನ ಸ್ಥಾಪನೆಗೆ ಕಾರಣಪುರುಷರಾಗಿರ್ತಕ್ಕಂಥ ಡಾಕ್ಟರ್ ಜವಳಿ ಅವರು ಮಾಡಿರ್ತಕ್ಕಂತಹ ಸಾಧನೆಗಳು ಮತ್ತು ಅವರು ನಡೆಸಿರ್ತಕ್ಕಂತಹ ಶಸ್ತ್ರಚಿಕಿತ್ಸೆಗಳು ಅಪಾರ. ಅಂತಹ ವಿಶಿಷ್ಟ ವ್ಯಕ್ತಿ ಡಾಕ್ಟರ್ ಜವಳಿಯವರ ಕಾರ್ಯಕ್ಷೇತ್ರದ ಮತ್ತು ವ್ಯಕ್ತಿ ಪರಿಚಯದ ಬಗ್ಗೆ ನಿಮಗಾಗಿ ಒಂದು ಸಾಕ್ಷ್ಯಚಿತ್ರ. ಡಾಕ್ಟರ್ ವಿವೇಕ್ ಜಾವಳಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಸಾಧನೆ ಮಾಡಿದ ಹೃದಯ ತಜ್ಞರು. ಹೃದಯ ಚಿಕಿತ್ಸೆಗೆ ಸಂಬಂಧಿಸಿದ ಅನೇಕ ಹೊಸ ಅನ್ವೇಷಣೆಗಳಿಗೆ ಕಾರಣರಾದವರು. ಇವರು ತಮ್ಮ MBBS ಅನ್ನು ಗುಲ್ಬರ್ಗಾದ MR ಮೆಡಿಕಲ್ ಕಾಲೇಜ್ನಲ್ಲಿ ಚಿನ್ನದ ಪದಕದೊಂದಿಗೆ ಮುಗಿಸಿದರು. ಆನಂತರ ತಮ್ಮ ಉನ್ನತ ವ್ಯಾಸಂಗವನ್ನು ದಾವಣಗೆರೆ, ದೆಹಲಿ ಮತ್ತು ಮುಂಬೈಗಳಲ್ಲಿ ಮುಗಿಸಿ ಹೃದಯ ತಜ್ಞರಾಗಿ ತಮ್ಮನ್ನು ವೈದ್ಯಕೀಯ ಕ್ಷೇತ್ರಕ್ಕೆ ಸಮರ್ಪಿಸಿಕೊಂಡರು. ಇಂದು ನಗರದ 2 ಪ್ರಮುಖ ಹೃದಯ ಚಿಕಿತ್ಸೆಯ ಆಸ್ಪತ್ರೆಗಳಾದ ವೋಕ್ಹಾರ್ಡ್ ಮತ್ತು ಜಯದೇವ ಇನ್ಸ್ಟಿಟ್ಯೂಟ್ಗಳ ಸ್ಥಾಪನೆಯಲ್ಲಿಯೂ ಸಹ ಡಾಕ್ಟರ್ ಜಾವಳಿ ಅವರ ಪಾತ್ರ ದೊಡ್ಡದು. ಸದಾ ಕ್ರಿಯಾಶೀಲ ವ್ಯಕ್ತಿಯಾಗಿರುವ ಡಾಕ್ಟರ್ ಜಾವಳಿ ಅವರು ಹೃದಯ ಚಿಕಿತ್ಸೆಗೆ ಸಂಬಂಧಿಸಿದಂತೆ ಅನೇಕ ಹೊಸ ಅನ್ವೇಷಣೆಗಳನ್ನು, ಸಾಧನೆಗಳನ್ನು ತೋರಿದ್ದಾರೆ. ರೋಗಿ ಸಂಪೂರ್ಣವಾಗಿ ಎಚ್ಚರವಿರುವಾಗಲೇ ಬೈಪಾಸ್ ಸರ್ಜರಿ ಮಾಡಿದ ಪ್ರಥಮ ಭಾರತೀಯ ಎನ್ನುವ ಹಿರಿಮೆ ಇವರದು. ಹೃದಯದ ಶಸ್ತ್ರಚಿಕಿತ್ಸೆ ಅಂದಾಕ್ಷಣ ಜನರಲ್ಲಿ ಬರ್ತಕ್ಕಂಥ ಭಾವನೆ ಏನು ಅಂತ ಹೇಳಿದ್ರೆ, ಎದೆಯನ್ನು ಸೀಳ್ತಾರೆ, ಹೃದಯವನ್ನು ಕೊಯ್ತಾರೆ ಅನ್ನತಕ್ಕಂಥದ್ದು. ಆದರೆ ದೇಹಕ್ಕೆ ಅತ್ಯಂತ ಕಡಿಮೆ ತ್ರಾಸು ನೀಡಿ ನಡೆಸ್ತಕ್ಕಂತಹ ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂದರೆ ಏನು? ಮಿನಿಮಲ್ ಇನ್ವೇಸಿವ್ ಕಾರ್ಡಿಯಾಕ್ ಸರ್ಜರಿ ಈಸ್ ಡಿಫೈನ್ಡ್ ಬೈ ಇಸ್ಮಿಕ್ಸ್, ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಮಿನಿಮಲಿ ಇನ್ವೇಸಿವ್ ಕಾರ್ಡಿಯಾಕ್ ಸರ್ಜನ್ಸ್. ಅವ್ರು ಏನು ಡೆಫಿನೇಷನ್ ಕೊಡ್ತಾರೆ ಅಂದರೆ, ಕಾರ್ಡಿಯಾಕ್ ಸರ್ಜರಿ, ಹಾರ್ಟ್ ಸರ್ಜರಿ ಡನ್ ವಿದೌಟ್ ಯೂಸಿಂಗ್ ಹಾರ್ಟ್ ಲಂಗ್ ಮಷೀನ್ ಆರ್ ವಿದೌಟ್ ಸ್ಟಾಪಿಂಗ್ ದ ಹಾರ್ಟ್ ಆ್ಯಂಡ್ ಆರ್ ಹಾರ್ಟ್ ಸರ್ಜರಿ ಡನ್ ಥ್ರೂ ಸ್ಮಾಲ್ ಇನ್ಸಿಜನ್ಸ್, ಕೀ ಹೋಲ್ಸ್. ಹೃದಯ ನಿಲ್ಲಿಸಬೇಕು, ರಕ್ತಾಭಿಸರಣೆ ಎಲ್ಲ ಹಾರ್ಟ್ ಲಂಗ್ ಮಷಿನ್ ಮೇಲೆ ಪ್ಲಾಸ್ಟಿಕ್ ಮೂಲಕ ಹೋಗಬೇಕು, ಇದು ಬಹಳ ಅನ್ಯಾಚುರಲ್. ಗಾಡ್ ಡಿಡ್ ನಾಟ್ ಮೀನ್ ದ ಹಾರ್ಟ್ ಟು ಸ್ಟಾಪ್, ಬ್ಲಡ್ ಟು ಗೋ ಆನ್ ಪ್ಲಾಸ್ಟಿಕ್ಸ್. ಅದು ನಾವು ಮಾಡ್ತಾ ಇದ್ದರೆ ಸಮ್ ಕಾಂಪ್ಲಿಕೇಶನ್ಸ್ ಹ್ಯಾವ್ ಟು ಅಕರ್. ಅದು ಮಾಡೇ ಇಲ್ಲ ಅಂದರೆ ವಾಟ್ ಎವರ್ ದ ಪಾಸಿಬಲ್ ಥಿಯರಾಟಿಕಲ್ ಕಾಂಪ್ಲಿಕೇಶನ್ಸ್, ಮೇಜರ್ ಆ್ಯಂಡ್ ಮೈನರ್ ಆಗೋದೇ ಇಲ್ಲ. ಅದಕ್ಕೋಸ್ಕರ ಬೀಟಿಂಗ್ ಹಾರ್ಟ್ ಸರ್ಜರಿ ಮಾಡೋದು. ವೆನ್ ಯು ಎಕ್ಸ್ಪೋಸ್ ದ ಬ್ಲಡ್ ಟು ಪ್ಲಾಸ್ಟಿಕ್ಸ್, ಯು ಆರ್ ಎಕ್ಸ್ಪೋಸಿಂಗ್ ಬಾಡಿ ಟು ಅಲಿಯನ್ ಸರ್ಫೇಸಸ್ ಆ್ಯಂಡ್ ಟ್ರಿಮ್ಯಾಂಡಸ್ ಇಮ್ಯುನಾಲಜಿಕಲ್ ಚೇಂಜಸ್ ಆಗ್ತವೆ. ಆ್ಯಂಡ್ ಅದರಲ್ಲಿಂದ ವಾಟ್ ಎವರ್ ಕಾಂಪ್ಲಿಕೇಶನ್ ಅಕರ್, ದೇ ಆರ್ ragbaged, titled in a name called SIRS, Systemic Inflammatory Response Syndrome. ಇದರಲ್ಲಿ ಏನಾಗುತ್ತೆ ಅಂದರೆ, there is a kind of sterile inflammation of the whole body. ಮನುಷ್ಯ, he will experience sickness, all the cells will be mildly swollen, the cell wall permeability will be altered, and if this is a robust young man, except feeling little sick, ಏನು ಆಗೋದಿಲ್ಲ. ಬಟ್ bypass surgery, ಹಾರ್ಟ್ ಸರ್ಜರಿ ಯಾರಿಗೆ ಮಾಡ್ತೀವಿ, ಮೋಸ್ಟ್ ಆಫ್ ದೆಮ್ ಆರ್ ಎಲ್ಡರ್ಲಿ, ಫ್ರೇಲ್, ಸಿಕ್ ಪೀಪಲ್. 70% ಆಫ್ ದಿಸ್ ಪೀಪಲ್ ಅವರಿಗೆ ಡಯಾಬಿಟಿಸ್ ಇರುತ್ತೆ. ದೇರ್ ಲಂಗ್ಸ್, ದೇರ್ ಕಿಡ್ನೀಸ್ ಮೈಟ್ ಬಿ ವೀಕರ್. ಅವ್ರಿಗೆ ಮಾತ್ರ ತುಂಬ ಕಾಂಪ್ಲಿಕೇಶನ್ಸ್ ಆಗೋದು ಖಂಡಿತ. ವಾಟ್ ಕಾಂಪ್ಲಿಕೇಶನ್ಸ್? ದ ಕಿಡ್ನೀಸ್ ಮೈಟ್ ಫೇಲ್, ಬ್ರೈನ್ ಮೇ ಹ್ಯಾವ್ ಸ್ಟ್ರೋಕ್, ದ ಹಾರ್ಟ್ ಮೈಟ್ ಗೆಟ್ ಸ್ವೋಲನ್, ಗೋ ವೀಕ್, ಗೆಟ್ ಫೇಲ್ಯೂರ್ ಆಗ್ಬೋದು. ಬೇರೆ ಬೇರೆ ಆರ್ಗನ್ಸ್ ಮೇಲೆ ಡಿಸ್ಫಂಕ್ಷನಿಂಗ್ ಇಫೆಕ್ಟ್ಸ್ ಆಗ್ಬೋದು. ಹಾರ್ಟ್ ಸರ್ಜರಿನಲ್ಲಿ ಕಾಮನೆಸ್ಟ್ ಹಾರ್ಟ್ ಸರ್ಜರಿ ನಾವು ಮಾಡ್ತಾ ಇರೋದು ಬೈಪಾಸ್ ಸರ್ಜರಿ. ಬೈಪಾಸ್ ಸರ್ಜರಿ ಅಂದರೆ ಏನು ಮಾಡ್ತೀವಿ, ಹೃದಯದ ಸರ್ಫೇಸ್ ಮೇಲೆ ಕಾರೋನರಿ ಆರ್ಟರೀಸ್, ರಕ್ತನಾಳಿಕೆಗಳು ಇರ್ತವೆ. ಆ ರಕ್ತನಾಳಿಕೆಗಳಲ್ಲಿ ಬ್ಲಾಕ್ಸ್ ಆಗಿದ್ದಾವೆ. ಆ ಬ್ಲಾಕ್ಸ್ನ ನಾವು ಬೈಪಾಸ್ ಮಾಡ್ತೀವಿ, ಹೊಸ ರಕ್ತನಾಳಿಕೆ ಆಚೆ ಈಚೆ ಜೋಡಿಸಿ. ಸೊ ಇಟ್ ಈಸ್ ಆನ್ ದ ಸರ್ಫೇಸ್ ಆಫ್ ದ ಹಾರ್ಟ್. ನಾವು ಹೃದಯ ಏನು ಕಟ್ ಮಾಡೋಂಗಿಲ್ಲ, ಓಪನ್ ಮಾಡೋಂಗಿಲ್ಲ. ಸೊ ಐ ಡೋಂಟ್ ಹ್ಯಾವ್ ಟು ಸ್ಟಾಪ್ ದ ಹಾರ್ಟ್. ಸೊ ಕೆಲವು ಡಿಫ್ರೆಂಟ್ ಮೆಕ್ಯಾನಿಕಲ್ ಟ್ರಿಕ್ಸ್ ಯೂಸ್ ಮಾಡಿ, ಹೊಸ ತಂತ್ರಜ್ಞಾನನ ಯೂಸ್ ಮಾಡಿಬಿಟ್ಟು ಹೃದಯ ನಿಲ್ಲಿಸಲಾರ್ದೆ, ಓಪನ್ ಹಾರ್ಟ್ ಸರ್ಜರಿ ಮಾಡಲಾರ್ದೆ ಈ ಬೀಟಿಂಗ್ ಹಾರ್ಟ್ ಸರ್ಜರಿ ನಾವು ಮಾಡ್ತೀವಿ. ಸೊ ಮಿನಿಮಲಿ ಇನ್ವೇಸಿವ್ ಕಾರ್ಡಿಯಾಕ್ ಸರ್ಜರಿ ಅಂದರೆ either do it without stopping the heart on a beating heart or do it through small holes, keyholes. That is minimal invasive heart surgery. ಈ ನಮ್ಮ ದೇಶದಲ್ಲಿ ನಾನೇ ಇದು ಪ್ರಥಮ ಸ್ಟಾರ್ಟ್ ಮಾಡಿದ್ದೆ 1992ಲಿಂದ. 1992 to 1995
was a little trial period. It was new, it was unheard of. So we did it in a selectively very small group of selected patients. But by 1995 ಈ ತಂತ್ರಜ್ಞಾನ ತುಂಬ ಡೆವಲಪ್ ಆಯಿತು, ಬೇರೆ ಬೇರೆ ಹೊಸ ಹಾರ್ಡ್ವೇರ್ಸ್ ಅವೈಲೇಬಲ್ ಆಯಿತು ಫ್ರಮ್ ಇಂಡಸ್ಟ್ರಿ, ಆ್ಯಂಡ್ ಫ್ರಮ್ ದ್ಯಾಟ್ ಟೈಮ್ ದಿಸ್ ಬಿಕೇಮ್ ವೆರಿ ಕಾಮನ್. ಬೈಪಾಸ್ ಸರ್ಜರಿ ಅಂತೂ ಆಲ್ಮೋಸ್ಟ್ 100% ಆಫ್ ಬೈಪಾಸ್ ಸರ್ಜರೀಸ್ ನಾನು ಇದೇ ಥರ ಆನ್ ಬೀಟಿಂಗ್ ಹಾರ್ಟ್ ಮಾಡ್ತಾಯಿದ್ದೀನಿ. ವ್ಯಾಲ್ವ್ ಸರ್ಜರೀಸ್, ನಾವು ಮೋರ್ ಆ್ಯಂಡ್ ಮೋರ್ ವ್ಯಾಲ್ವ್ ಸರ್ಜರೀಸ್ ವಿ ಆರ್ ನಾವು ಚೇಂಜಿಂಗ್ ಆನ್ ಟು ಮಿನಿಮಲ್ ಇನ್ವೇಸಿವ್. ಈ ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂದರೆ ಬರೀ ಕೀಹೋಲ್ ಇಲ್ಲ. ಕೀಹೋಲ್ ಈಸ್ ಅ ಫ್ಯಾನ್ಸಿ, ಇಟ್ ಕ್ಯಾಚಸ್ ಯುವರ್ ರೊಮ್ಯಾನ್ಸ್. But the more important trauma, injury that you are making to the body, more than the cut, is putting somebody on the heart lung machine. Each cell, there are 60 trillion cells in the body. Each cell na now injure ಮಾಡ್ತಾ ಇದ್ದೀವಿ. So that is ಅದು ಮೊದಲನೇ ಭಾಗ. Small cut is, traditionally we have been cutting it like this, 18 inches. ಅದನ್ನು ಸೈಡಲ್ಲಿ ಸ್ಮಾಲ್ ಹೋಲ್ಸ್ಲಿಂದ ಮಾಡ್ಬೋದು. ಬಟ್ those are few surgeries, not all. Now many of my valve replacement, valve repairs ನಾನು ಆ ಥರ ಮಾಡ್ತಾಯಿದ್ದೀನಿ. ಮೆನಿ bypass surgeries where only 1 or 2 grafts are required, ಆ ಥರ ಮಾಡ್ತಾಯಿದ್ದೀನಿ. There are two timings. ಒಂದು time taken by the surgeon to operate and time taken by the patient to heal, to recover, to go home, to go back to the office, work. ಇವತ್ತು ನಾನು ಮಿನಿಮಲಿ ಇನ್ವೇಸಿವ್ ಬೈಪಾಸ್ ಸರ್ಜರಿ ಯಾವಾಗ ಮಾಡ್ತೀನಿ ವಿದೌಟ್ ಯೂಸಿಂಗ್ ಹಾರ್ಟ್ ಲಂಗ್ ಮಷಿನ್, ಆ ಹಾರ್ಟ್ ಲಂಗ್ ಮಷಿನ್ ಮೇಲೆ ಹಾಕಬೇಕು, ತೆಗಿಬೇಕು, ಬಾಡಿನ ಕೂಲ್ ಮಾಡಬೇಕು, ಪುನಃ ವಾರ್ಮ್ ಮಾಡಬೇಕು, ಅದು ಎಲ್ಲ ಸಮಯ ನನಗೆ ಬೇಕಾಗಿಲ್ಲ. ಆಲ್ ದ್ಯಾಟ್ ಈಸ್ ಅವಾಯ್ಡೆಡ್. ಸೊ ಮೈ ಆಪ್ರೇಟಿಂಗ್ ಟೈಮ್ ಈಸ್ ಲೆಸ್. ಎರಡನೇದು, ಬಿಕಾಸ್ ಐ ಡಿಸ್ಟರ್ಬ್ ದ ಬಾಡಿ ಲೀಸ್ಟ್, ದಿಸ್ ಪೇಷಂಟ್ ಈಸ್ ಗೋಯಿಂಗ್ ಟು ರಿಕವರ್ ಫಾಸ್ಟರ್. ಅವನ ಕಾಂಪ್ಲಿಕೇಶನ್ಸ್ ಕಡಿಮೆ ಆಯಿತು. ಸೆಕೆಂಡ್ ಥಿಂಗ್ ಈಸ್, ಬಿಕಾಸ್ ಐ ಹ್ಯಾವ್ ಇಂಜೂರ್ಡ್ ಹಿಮ್ ಲೆಸ್, he recovers faster. So patients are getting discharged a day or two earlier, and they are going definitely a week earlier to back to work, and their healing, their recovery overall is definitely faster. Cost wise, we have definitely achieved some amount of control, maybe 20-30% of reduction in the cost. ಇವತ್ತು ತಂತ್ರಜ್ಞಾನ ತುಂಬ ವಿಕಸಿತ ಆಗಿದೆ. I can stop somebody's heart for 8 hours, 4 hours, 3 hours. Now I can cut from the root of the neck right up to the bottom of the belly, and along with that I can do concomitant second operation on the hands and legs and head, everything. So there is actually no limit. We can invade the body maximally, but more and more trauma you do, more and more is the suffering, more and more are the complications. So what you want to achieve, now ಏನು ಅಚೀವ್ ಮಾಡಬೇಕು, ಅದು ಅಷ್ಟೆಲ್ಲ ಟ್ರಾಮಾ ಮಾಡಿ ಅದೇ ಅಚೀವ್ಮೆಂಟ್ ಲೆಸ್ ಟ್ರಾಮಾ ಮಾಡಿ ಅಚೀವ್ ಮಾಡಲಿಕ್ಕೆ ಸಾಧ್ಯ ಇದೆಯೋ, ದ್ಯಾಟ್ ಈಸ್ ದ ಕ್ವೆಶ್ಚನ್, ಆ್ಯಂಡ್ ದ್ಯಾಟ್ ಈಸ್ ದ ಕ್ವೆಸ್ಟ್. ಅದರ ಹಿಂದೆ ಮನುಷ್ಯ ಹೋಗ್ತಾ ಇರಬೇಕು. ಹೃದಯದ ಶಸ್ತ್ರಚಿಕಿತ್ಸೆ ಅಂತ ಹೇಳಿದ್ರೆ ಅದು ಕ್ಲಿಷ್ಟವಾಗಿರ್ತಕ್ಕಂಥ ಒಂದು ಶಸ್ತ್ರಚಿಕಿತ್ಸೆ ಅನ್ನೋದೇ ನಮ್ಮ ಭಾವನೆ. ಆದರೆ ವ್ಯಕ್ತಿಯನ್ನು ಪ್ರಜ್ಞೆ ತಪ್ಪಿಸಬೇಕಾಗ್ತದೆ. ಆದರೂ ಈ ಅವೇಕ್ ಸರ್ಜರಿ ಅಂತ ಹೇಳಿದ್ರೆ ಏನು? ಅನಸ್ತೇಷಿಯಾ ಇಲ್ಲ ಅಂದರೆ ಇದಕ್ಕೆ ನಾವು ಒಂದು ಹೊಸ ಟರ್ಮಿನಾಲಜಿ ಅಪ್ಲೈ ಮಾಡ್ತೀವಿ, ಅವೇಕ್ ಹಾರ್ಟ್ ಸರ್ಜರಿ ಅಂತ. ಜನರಲ್ ಅನಸ್ತೇಷಿಯಾ ಕೊಡಲಾರ್ದೆ, ಪ್ರಜ್ಞೆ ತಪ್ಪಿಸಲಾರ್ದೆ, without a tube in the throat, without putting the patient on ventilator or paralysis medicines, patient is able to talk with the anesthetist and surgeon. ಈ ಸರ್ಜರಿನ ನಾವು ಮಾಡ್ತೀವಿ. ಕಂಟಿನ್ಯೂಯಸ್ ಹೈ ಥೊರಾಸಿಕ್ ಎಪಿಡ್ಯೂರಲ್ ಅನಸ್ತೇಸಿಯಾ ಅಂತ ಈ ತಂತ್ರಜ್ಞಾನ. ಅಟ್ ದ ರೂಟ್ ಆಫ್ ದ ನೆಕ್ ಇನ್ ದ ಬ್ಯಾಕ್ we put a thin tube around the spinal cord and give a continuous infusion of a medicine called local anesthesia, bupivacaine, and with that chest is completely made numb, and with this operation goes on for a long length of time. Patient na ಈ ಆಪರೇಷನ್ ನಾವು ಮಾಡಬಹುದು. ಪೇಷಂಟ್ಸ್ ಆರ್ ಅವೇಕ್, ದೇ ಆರ್ ಏಬಲ್ ಟು ಟಾಕ್, ಆ್ಯಂಡ್ ಈ ಎಪಿಡ್ಯೂರಲ್ ಟ್ಯೂಬ್ ಏನಿರ್ತದೆ ಅದರ ಮೂಲಕ ನಾವು ಪದೇ ಪದೇ ಈ ಲೋಕಲ್ ಅನಸ್ಥೆಟಿಕ್ ಕೊಡ್ತಾ ಇರ್ತೀವಿ, ಆ್ಯಂಡ್ ವಿ ಕ್ಯಾನ್ ಕೀಪ್ ದ ಪೇಷಂಟ್ ವಿದೌಟ್ ಪೇನ್. ದೇರ್ ಆರ್ ಲಾಟ್ ಆಫ್ ಬೆನಿಫಿಟ್ಸ್ ಆಫ್ ದಿಸ್. ನಂಬರ್ ಒನ್ ಬೆನಿಫಿಟ್ ಈಸ್ ದ್ಯಾಟ್ ರೆಸ್ಪಿರೇಟರಿ ಕಾಂಪ್ಲಿಕೇಶನ್. ಯಾರಿಗರೆ ನಾವು ಪ್ರಜ್ಞೆ ತಪ್ಪಿಸ್ಬಿಡ್ತೀವಿ, ಕಂಪಲ್ಸರಿ ಪ್ಯಾರಲೈಸ್ ಮಾಡ್ತೀವಿ, ಆರ್ಟಿಫಿಷಿಯಲ್ ರೆಸ್ಪಿರೇಷನ್ ಮೇಲೆ ಹಾಕ್ತೀವಿ, ಮಷಿನ್ ಮೇಲೆ ಇಟ್ಟಿರ್ತೀವಿ ಉಸಿರಾಟ ಎಲ್ಲ. ದೋಸ್ ಥಿಂಗ್ಸ್ ಆರ್ ಆರ್ಟಿಫಿಷಿಯಲ್. ದೇ ಆರ್ ಮಷೀನ್ಸ್ ಲೈಕ್ ದ ವಾಷಿಂಗ್ ಮಷೀನ್, a music system. They can give trouble, they can make mistakes, they can go wrong. There will be a human element of mistakes in all this, omission and commission. Suppose now ಪ್ರಜ್ಞೆ ತಪ್ಪಿಸಲಾರದೆ ಈ ಆಪರೇಷನ್ ಮಾಡಿದರೆ, patient is awake, he is able to breathe, cough well, so all these respiratory complications are removed, number one. Number two, neurological problems. In a heart operation,
there could be brain complications. But for understanding what is happening to brain, there are very expensive, complicated brain monitors. But the best, cheapest brain monitor is an awake patient. Nothing can compete with that. And if anything is going wrong, we will immediately know from the patient's restlessness, or the patient can warn us, and we can immediately institute the treatment required for that, preventive treatment for that, or also can alter the course of operation. So these are all very valuable advantages of awake surgery. From year 2000 to date, we have done about 415 awake heart surgeries, which is a large number. It is in fact now the largest number in the world. No pain that is taken off by the local anesthetic, and ಸ್ವಲ್ಪ anxiety ಇದ್ದರೆ that is numbed by a drug called fentanyl or midazolam, and patient is in a very mild state of sleep. He can be very easily aroused, but there is no pain. ಮೊಟ್ಟ ಮೊದಲೇ ನನಗೂ ಡೌಟ್ ಇತ್ತು ಎಷ್ಟು ಜನ ಅವೇಕ್ ಸರ್ಜರಿ ಮಾಡಿಸ್ಕೊಳ್ಳಿಕ್ಕೆ ಒಪ್ತಾರೋ ಇಲ್ಲ ಅಂತ. ಬಟ್ ಐ ವಾಸ್ ಸರ್ಪ್ರೈಸ್ಡ್ ದ್ಯಾಟ್ ಎವ್ರಿ ಪೇಷಂಟ್ಸ್ ಹೂ ಆರ್ ಫಿಟ್ ಫಾರ್ ದಿಸ್, ನಮ್ಮ ಅನಸ್ಥೆಟಿಸ್ಟ್ ಒಂದು ದಿನ ಮೊದಲೇ ಹೋಗಿ ಪೇಷಂಟ್ ಜೊತೆ ಚರ್ಚೆ ಮಾಡ್ತಾರೆ. ಮೋಸ್ಟ್ ಆಫ್ ದ ಪೇಷಂಟ್ಸ್ ಟುಡೇ, ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಪೇಷಂಟ್ಸ್, ದೇ ಅಗ್ರಿ ವೆರಿ ಈಸಿಲಿ ಒನ್ಸ್ ದೇ ಆರ್ ಎಕ್ಸ್ಪ್ಲೇನ್ಡ್ ಅಬೌಟ್ ದಿ scientific benefit of this procedure. And during operation ಬೇರೆ ಬೇರೆ ಶಬ್ದಗಳನ್ನು ಡಿಸ್ಕಷನ್ಸ್ ಅವ್ರು ಕೇಳಬಾರ್ದು, ಅದಕ್ಕೋಸ್ಕರ FM ರೇಡಿಯೋ ಅಥವಾ ದ ಮ್ಯೂಸಿಕ್ ಆಫ್ ದೇರ್ ಲೈಕಿಂಗ್ ಆರ್ ಎನಿ ರಿಲಿಜಿಯಸ್ ಹೈಮ್ಸ್ ಇಯರ್ಫೋನ್ಲಿಂದ ಹಾಕಿಬಿಡ್ತೀವಿ. ದೇ ಆರ್ ಕ್ವೈಟ್ ಪ್ಲೆಸೆಂಟ್ ವಿತ್ ದ್ಯಾಟ್, ದಿಸ್ ನೋ ಪ್ರಾಬ್ಲಮ್. We have noticed that 1.5 day patients were discharged early. 5 to 6 hours patients were sent out from the ICU. Matte respiratory infection, as I said, it was nil. No patient has suffered from significant respiratory infections, and overall there has been a achievement of fast tracking. On above all this, pain has been much less. ಈ ಎಪಿಡ್ಯೂರಲ್ ಕ್ಯಾಥೆಟರ್ ಏನು ಹಾಕ್ತೀವಿ ನಾವು, ಅದು ಇಮಿಡಿಯೇಟ್ಲಿ ಆಪ್ರೇಷನ್ ಆದ ತಕ್ಷಣ ತೆಗೆದು ಬಿಡೋಂಗಿಲ್ಲ, ಅದು ಹಾಗೆ ಇಟ್ಟಿರ್ತೀವಿ ಟಿಲ್ ದ ಪೇಷಂಟ್ ಗೋಸ್ ಹೋಮ್. ಆ್ಯಂಡ್ ದೇರ್ ಈಸ್ ಎ ಸ್ಮಾಲ್ ಪಂಪ್ ಕಾಲ್ಡ್ ಎ ಬ್ಯಾಕ್ಸ್ಟರ್ ಇನ್ಫ್ಯೂಷನ್ ಪಂಪ್. ಇಟ್ಸ್ ಎ ಸ್ಮಾಲ್ ಪಂಪ್, ಇಟ್ ಕ್ಯಾನ್ ಗೋ ಇನ್ ಪೇಷಂಟ್ಸ್ ಪಾಕೆಟ್, ಆ್ಯಂಡ್ ಅದರ ಮೂಲಕ ಕಂಟಿನ್ಯೂಸ್ ಆಗಿ ಒಂದು ಮೆಡಿಸಿನ್ ಈಸ್ ಇನ್ಫ್ಯೂಸ್ಡ್ ಇನ್ ದ ಎಪಿಡ್ಯೂರಲ್ ಸ್ಪೇಸ್, ಆ್ಯಂಡ್ ದ್ಯಾಟ್ ವಿಲ್ ಟೇಕ್ ಔಟ್ ಪೇನ್. ಸೊ ಮೇಜರ್ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಏನು ಬೇಕಾಗಿಲ್ಲ, ಬಟ್ ಪೇಷಂಟ್ ಎಕ್ಸ್ಪೀರಿಯನ್ಸಸ್ ವೆರಿ ಲೆಸ್ ಪೇನ್, ಆ್ಯಂಡ್ ಹಿಸ್ ಕಾಂಪ್ಲಿಯನ್ಸ್, ಹಿಸ್ ಕೋಆಪ್ರೇಷನ್ for physiotherapy, exercise etc. is far better. My main interest, my focus is bypass surgery. bypass surgery nalli ನನಗೆ ತುಂಬ ಜಾಸ್ತಿ ಅಭ್ಯಾಸ, ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಂಟ್ರೆಸ್ಟ್ ಉಂಟು. The second line of my interest is surgery of heart valves. ಹಾರ್ಟ್ ವ್ಯಾಲ್ವ್ಸ್ನ ರಿಪೇರಿ ಮಾಡೋದು, ರಿಪ್ಲೇಸ್ಮೆಂಟ್ ಮಾಡೋದು, ಅದರಲ್ಲಿ ಕೂಡ ನನಗೆ ತುಂಬ ಜಾಸ್ತಿ ಇಂಟ್ರೆಸ್ಟ್ ಇದೆ. ನಾನು ಹೃದ್ರೋಗ ತಜ್ಞ ಆಗ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನು ಸ್ಕೂಲಲ್ಲಿರೋವಾಗ ನನ್ನ ಮೇನ್ ಇಂಟ್ರೆಸ್ಟ್ ಪೇಂಟಿಂಗ್ ಆ್ಯಂಡ್ ರೈಟಿಂಗ್. ಸೈನ್ಸ್ ತೊಗೊಳ್ತೀನಿ ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಸ್ಕೂಲ್ ಮುಗಿಸಿದ ಮೇಲೆ ನನಗೆ ಜೆ ಸ್ಕೂಲ್ ಆಫ್ ಆರ್ಟ್ಸ್ ಬಾಂಬೆ ಅಡ್ಮಿಷನ್ ಸಿಕ್ತು. ಐ ಹ್ಯಾಡ್ ಮ್ಯಾನೇಜ್ ದ್ಯಾಟ್. ಬಟ್ ವೆನ್ ಮೈ ಫಾದರ್ ಕೇಮ್ ಟು ನೋ ಅಬೌಟ್ ಇಟ್, ಹೀ ಪೇಷಂಟ್ಲಿ ಟಾಕ್ ಟು ಮಿ ಅಟ್ ಲೆಂಗ್ತ್, ಆ್ಯಂಡ್ ನನಗೆ ಅವ್ರು ಬ್ರೈನ್ ವಾಶ್ ಮಾಡಿದರು, ಬೇಡ ಇದೆಲ್ಲ ಮಾಡಬೇಡ, ಟೇಕ್ PUC science. I took PUC science, and he insisted that I should go to medicine. And in those times we always heard and listened and followed what our parents said. I went to medicine. I didn't like it a bit for quite some time, but then once I became a doctor, once I became intern, then ಆ ರುಚಿ ಬಂದುಬಿಡ್ತು. once we started receiving the thanks of the patients, ಆ ಕೃತಜ್ಞತೆ, ಅದು ಒಂದು ಥರನೇ ಜೀವನ ಬೇರೆ ಆಗೋಯಿತು. I got interested in surgery. Surgery was very challenging, appealing. There was some kind of a manliness about surgery. Surgery ಮಾಡಾವಾಗ I was in Bombay. I was working with a guy called TP Kulkarni in Bombay Hospital. Vascular surgery ಕಲಿತಾ ಇದ್ದೆ. ಆವಾಗ I came under the influence of Dr. Nemish Shah, who asked me to assist a case. And ಆವಾಗ first time I touched the heart. That changed my life. I enjoyed that so thoroughly. That kick was so absolute that ಅದು ಆದ ನಂತರ I decided that I will do heart surgery. ಹೃದ್ರೋಗ ತಜ್ಞ ಆಗ್ತೀನಿ. ದೆನ್ ಬಹಳ ಕಷ್ಟಪಟ್ಟು ಐ ಗಾಟ್ ಮೈ ಸೆಲ್ಫ್ ಅಡ್ಮಿಟೆಡ್ ಇನ್ KM Hospital of Bombay, which was the best center for training, and ಅಲ್ಲಿಂದ ಮತ್ತೆ ಐ ನೆವರ್ ಟರ್ನ್ ಬ್ಯಾಕ್ ಆ್ಯಂಡ್ ಐ ಕಂಟಿನ್ಯೂಡ್. ಹೃದ್ರೋಗ ತಡೆಗಟ್ಟೋದಿಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅಮೇರಿಕಾ. ಅಲ್ಲಿ ಇದ್ರದ್ದು ಪ್ರಮಾಣ ತುಂಬ ಹೆಚ್ಚಿಗಿತ್ತು. ಅವರು ಕಷ್ಟಪಟ್ಟು ಗೌರ್ಮೆಂಟಲ್ ಆರ್ಗನೈಸೇಷನ್, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಇದ್ರ ಬಗ್ಗೆ ಅವೇರ್ನೆಸ್ ಬೆಳೆಸಿ
ಇವತ್ತು ಜಾಗಿಂಗ್, ವಾಕಿಂಗ್, ಸ್ಮೋಕಿಂಗ್ ರಿಡಕ್ಷನ್, ಒಬೆಸಿಟಿ ರಿಡಕ್ಷನ್ ಮಾಡಿ ಇವತ್ತು ಡೆಫಿನೆಟ್ ದೆರ್ ಈಸ್ ಎ ರಿಡಕ್ಷನ್ ಇನ್ ದ ಇನ್ಸಿಡೆನ್ಸ್ ಆಫ್ ಹಾರ್ಟ್ ಅಟ್ಯಾಕ್ಸ್ ಇನ್ ಅಮೇರಿಕಾ. ಅಲ್ಲೇ ಈ ಥರ ಆಗ್ಬೋದು ಅಂದರೆ ನಮ್ಮ ಹತ್ರ ಡೆಫಿನೆಟ್ಲಿ ಇದು ತುಂಬ ಸುಲಭ ಇದೆ ಆಗಲಿಕ್ಕೆ. ಅವರ್ ಸ್ಟೈಲ್ ಆಫ್ ಇಂಡಿಯನ್ ಸ್ಟೈಲ್ ಆಫ್ ಲಿವಿಂಗ್ ಟು ಗೆಟ್ ಇಟ್ ಬ್ಯಾಕ್ ಟು ಅಸ್ ಈಸ್ ನಾಟ್ ವೆರಿ ಡಿಫಿಕಲ್ಟ್. ಸಂಜೀವಿನಿಯ ಸಂಚಿಕೆಯ ಅಂತ್ಯಕ್ಕೆ ನಾವೀಗ ಬಂದಿದ್ದೇವೆ. ಈ ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದಗಳು.